ನಮ್ಮ ದೇಶ ಮದರ್ಲ್ಯಾಂಡ್, Israel is their fatherland. ನಮ್ಮ ದೇಶನೇ ಮದರ್ಲ್ಯಾಂಡ್, ನಮ್ಮ ದೇಶನೇ ಫಾದರ್ಲ್ಯಾಂಡ್. Israel is their fatherland. ನಮಗೆ ಬೇರೆಯವರು ಅಪ್ಪ ಆಗೋದು ಬೇಡ. Israel is their fatherland. ಇವ್ರ ಅಪ್ಪ ಅಂತೂ ಒಪ್ಕೊಳ್ತಾರೆ, ಇವ್ರು ಏನು ಬೇಕಾದ್ರೂ ಒಪ್ಕೊಳ್ತಾರೆ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ. ಮಾನ್ಯ ಪ್ರಧಾನಮಂತ್ರಿಗಳು ಇಸ್ರಾಯೇಲಿಗೆ ಟೂರ್ ಹೋಗಿ ಅಲ್ಲಿ ಒಂದು ಸ್ಪೀಚಲ್ಲಿ ನಮ್ಮ ದೇಶ ಮದರ್ಲ್ಯಾಂಡ್, ಇಸ್ರಾಯಿಲ್ ಫಾದರ್ ಅಂತೇಳಿ ಹೇಳ್ತಾರೆ. ನಮ್ಮ ದೇಶದಿಂದ ನಾವು ಬ್ರಿಟಿಷ್ನವರಿಗೆ ಓಡಿಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಜನದ ಬಲಿದಾನ ಕೊಟ್ಟು ಈ ದೇಶವನ್ನು ಸ್ವಾತಂತ್ರ್ಯ ತೊಗೊಂಬಂದಿದ್ದೀವಿ ಅವರಿಂದ. ನಮ್ಮ ದೇಶನೇ ಮದರ್ಲ್ಯಾಂಡ್, ನಮ್ಮ ದೇಶನೇ ಫಾದರ್ಲ್ಯಾಂಡ್. ನಮಗೆ ಬೇರೆಯವರು ಅಪ್ಪ ಆಗೋದು ಬೇಡ. ಯಾಕೆ ಅಂತ ಹೇಳಿದರೆ, ಪ್ರತಿಯೊಂದು ಕಡೆ ಚಿನ್ನ ಬೆಳ್ಳಿ ಎಲ್ಲ ಇರೋದು ದೇಶನ ಹಾಳು ಮಾಡಿ ಹೋಗಿರೋದು ಈ ಬ್ರಿಟಿಷ್ನವರಿಗೆ. ಮತ್ತು ನಾವು ಅಪ್ಪ ಅಂತ ಒಪ್ಕೊಳ್ಳೋಕ್ಕೆ ನಾವಂತೂ ತಯಾರಿಲ್ಲ. ಈ ಆರ್ಯ ಸಂಸ್ಕೃತಿ, ಇವ್ರ ಅಪ್ಪ ಅಂತೂ ಒಪ್ಕೊಳ್ತಾರೆ, ಇವ್ರು ಏನು ಬೇಕಾದ್ರೂ ಒಪ್ಕೊಳ್ತಾರೆ. ಬಟ್ ನಮ್ಮ ದೇಶದ ಜನತೆಗೆ ನಾನು ಮನವಿ ಮಾಡ್ತೀನಿ, ಯಾವಾಗಲೂ ನಾವು ಬ್ರಿಟಿಷ್ನವರಿಗೆ ಅಪ್ಪ ಅಂತೇಳಿ ಒಪ್ಕೊಂಡವರಿಗೆ ಒಪ್ಪೋದು ಬಿಡಿ. ಜನ ಎಷ್ಟು ಇವತ್ತು ನಮ್ಮ ದೇಶದ ಜನ ಹೊರಗಡೆ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ರು. ಅಮೇರಿಕಾದಲ್ಲಿ ಸುಮಾರು ಜನಕ್ಕೆ ಬೇಡಿ ಹಾಕಿ ಕಳಿಸಿದ್ದಾರೆ. ಅಂಥವನು ನಮ್ಮ ದೇಶದ ಬಗ್ಗೆ ಒಂದು ಏನೇ ಕಾರ್ಯಕ್ರಮ, ಏನೇ ಒಂದು ಬಿಸ್ನೆಸ್ಸಿಂದು ಇದು ಮಾಡಬೇಕಂದ್ರೆ ಅವನ ಮಾತು ಕೇಳೋ ಪರಿಸ್ಥಿತಿ ಬಂದಿದೆ. ಜನ ಜಾಗೃತನ ತಗೊಂಡು ನಮ್ಮ ದೇಶ ಉಳಿಸ್ಬೇಕು ಅಂತೇಳಿ ನಾನು ಒಂದು ಮಾತು ಹೇಳೋಕ್ಕೆ ಬಯಸ್ತೀನಿ. ಆಮೇಲೆ ಕೆಲವರು ಕುರಾನ್ ಬಗ್ಗೆ ಮಾತಾಡ್ತಾರೆ. ಅವ್ರಿಗೇನು ಕುರಾನು ಅಂಥೇಳಿ ಗೊತ್ತೇ ಇಲ್ಲ. ನಮ್ಮ ಕುರಾನು ಎಲ್ಲ ಭಾಷೆಯಲ್ಲೂ ಸಿಗತ್ತೆ, ನೀವು ಅದು ಬೇಕಾದ್ರೆ ತಗೊಂಡು ಓದ್ಬೋದು. ಕಾಫಿರ್ ಅಂತ ಹೇಳ್ತಾರಲ್ಲ, ಅವರಿಗೆ ಕಾಫಿರ್ ಅಂದರೆ ಅರ್ಥ ಏನು ಅಂತೇಳಿ ಗೊತ್ತಿಲ್ಲ. ಕಾಫಿರನ ಅರ್ಥ ನಂಬಿಕೆ ದ್ರೋಹಿ ಅನ್ನೋನಿಗೆ. ಕೆಲವರು ಹೇಳ್ತಾರೆ ಕಾಫಿರ್ ಅಂದರೆ ನಮ್ಮ ಕುರಾನಲ್ಲಿ ಹೇಳ್ತಾರೆ, ನಮಗೆ ಹಿಂದೂ ಜನಕ್ಕೆ ಹೇಳೋದು ಅಂತ. ಆ ಥರ ಏನಿಲ್ಲ. ಇದು ಹೇಳೋದು ಎಲ್ಲ ಸುಳ್ಳು. ಯಾರೋ ಅವರಿಗೆ ಹೂವು ಮಾತನ್ನು ಹೇಳಿದ್ದಾರೆ. ಅದನ್ನು ನಮ್ಮ ಕುರಾನ್ ನೀವು ತೊಗೊಂಡು ಓದಿದ್ರೆ ಗೊತ್ತಾಗುತ್ತೆ. ಓದಿಲ್ಲೇ ಸುಮ್ಮನೆ ಯಾರೋ ಹೇಳೋದು ಮಾತು ಬಂದು ಹೇಳಿ ಮೀಡಿಯಾದಲ್ಲಿ ಹೇಳಿ ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡೋ ಪ್ರಯತ್ನ ಮಾಡ್ತಾರೆ ಕೆಲವು ನಾಯಕರುಗಳು. ಅವ್ರ ಮಾತಿಗೆ ಕಿವಿ ಕೊಡದಲ್ಲೇ 150 ರೂಪಾಯಿ ಕೊಟ್ಟರೆ ಕುರಾನ್ ಸಿಗತ್ತೆ, ತಗೊಂಡು ಓದಿ ಬೇಕು ಅಂಥೇಳಿ ನಿಮ್ಮಲ್ಲೆಲ್ಲರೂ ಮನವಿ ಮಾಡ್ಕೊತೀನಿ. ನಮ್ಮ ಕುರಾನು ಇಸ್ಲಾಂ ಶಾಂತಿ ಅಂತೇಳಿನೇ ಇದೆ. ಹಾಗಾಗಿ ಯಾವುದೇ ನಮ್ಮ ಧರ್ಮದಲ್ಲಿ ಅಲ್ಲಿ ಬಡಿಬೇಕು ಅಂತೇಳಿ ಹೇಳೋದಿಲ್ಲ ನಮ್ಮ ಧರ್ಮ. ಮತ್ತೊಂದು ಸಲ ಹೇಳ್ತೀನಿ, ಕಾಫಿರಿನ ಅರ್ಥ ಯಾರು ಕೃತಜ್ಞತೆ ಸಲ್ಲಿಸಿಲ್ವೋ ಅವರಿಗೆ ಹೇಳೋದು ಕಾಫಿರ್ ಅಂತ. ಇದರ ಅರ್ಥ ಇದು. ನಾವು ಹೇಳಿದ್ದು ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದುರ್ ರಸೂಲುಲ್ಲಾ, ದೇವ್ರು ಒಬ್ಬನೇ, ದೇವ್ರು ಬಿಟ್ಟರೆ ಮತ್ತು ಯಾರೂ ಇಲ್ಲ ಅಂತೇಳಿ. ನಮ್ಮ ಕುರಾನ್ ಎಲ್ಲ ಭಾಷೆಯಲ್ಲೂ ಇದೆ. ತುಳುವಲ್ಲಿದೆ, ತೆಲುಗುಲಿದೆ, ಕನ್ನಡದಲ್ಲಿದೆ, ಹಿಂದಿಯಲ್ಲಿದೆ, ಎಲ್ಲ ಪ್ರತಿಯೊಂದು ಭಾಷೆಯಲ್ಲೂ ಇವತ್ತು ಸಿಗತ್ತೆ. ಅಷ್ಟು ಸುಲಭವಾಗಿ ಮಾಡಿ ಇಟ್ಟಿದ್ದಾರೆ ಕುರಾನನ್ನು. ತಗೊಂಡು ಓದಿ ನೋಡಿ. ನಮ್ಮ ಕುರಾನಲ್ಲಿ, ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವ ಧರ್ಮಕ್ಕೂ ಬೈಬೇದು ಆಗಲಿ ಹೊಡೆದಾಟ ಮಾಡೋದಾಗಲಿ ಕಲಿಸಲ್ಲ. ಈ ಮೂರ್ಖರನ್ನ ತಾವು ಇಂಥ ಮಾತಾಡಿದ ತಕ್ಷಣ ಎಲ್ಲರೂ ಜಾಗೃತವಾಗಿ ನಾನು ಈ ದೇಶದ ಜನತೆಗೆ ಮನವಿ ಮಾಡಿಕೊಳ್ತೀನಿ. ಇಂಥ ಏನೇ ಒಂದು ಜಗಳ ಆದರೆ ಯಾರಿಗೂ ಅದರಿಂದ ಅನುಕೂಲ ಆಗಲ್ಲ. ಎಲ್ಲರಿಗೂ ಅದನ್ನು ಲಾಸ್ ಆಗೋದೇ ಕೆಲಸ ಅಂತೂ ಆಗೋದು. ಅದಕ್ಕಾಗಿ ನಾವು, ನಮ್ಮ ಮಕ್ಕಳು ಎಲ್ಲರೂ ನಮ್ಮ ದೇಶ ಚೆನ್ನಾಗಿರಬೇಕು ಅಂತೇಳಿ, ಒಂದಾಗಿ ಬಾಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.